ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮೋಸ್ಟ್ ಮೆನ್ಸ್ಗೆ ಪ್ರಾಬ್ಲಮ್ ಆಗೋದು, ಮೋಸ್ಟ್ ಹುಡುಗರಿಗೆ ಇದೊಂದು ರೀತಿಯಾದ, ಅಂದರೆ ಈಗ ಫೈಮೋಸಿಸ್ ಅಲ್ಲದೆ ಇನ್ನೊಂದು ರೀತಿಯ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಅದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಅಸಲಿಗೆ ಪ್ಯಾರಾಫೈಮೋಸಿಸ್ ಅಂದರೆ ಏನು? ಈ ಪ್ಯಾರಾಫೈಮೋಸಿಸ್ಗೆ ಯಾಕೆ ಅಷ್ಟು ಅರ್ಜೆಂಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು? ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಏನಾಗುತ್ತೆ? ತುಂಬ ಜನಕ್ಕೆ ಪ್ಯಾರಾಫೈಮೋಸಿಸ್ ಅಂದ್ರೇ ಗೊತ್ತಿಲ್ಲ. ತುಂಬ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ಜಸ್ಟ್ ಕಥಾನ ಇಲ್ಲಾಂದರೆ ಕ್ಲೀನಿಂಗ್ ಮಾಡ್ಕೊಳ್ಳುವಾಗ ಹಿಂದಕ್ಕೆ ಹೋಗಿಬಿಡುತ್ತೆ, ಅಥವಾ ಮಾಸ್ಟರ್ಬೇಟ್ ಮಾಡ್ಕೊಳ್ಳುವಾಗ, ಹಸ್ತಮೈಥುನ ಮಾಡ್ಕೊಳ್ಳುವಾಗ ಚರ್ಮ ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬರಲಿಲ್ಲ, ಹಿಂದಕ್ಕೆ ಹೋದ ನಂತರ ಅದನ್ನು ಮುಂದಕ್ಕೆ ಹೇಗೆ ತರೋ ಐಡಿಯಾ ಇರಲಿಲ್ಲ, ಹಾಗೆ ಹಿಂದಕ್ಕೆ ಬಿಟ್ಬಿಟ್ಟೆ. ಕೆಲವರು ಹಾಗೆ ಪೇಯ್ನಲ್ಲೇ ನೋವು ಅನುಭವಿಸ್ತಾ ಇರ್ತಾರೆ. ಹಾಗೆ ಕಿವು ರಕ್ತ ಸೋರ್ತಿದ್ರು ಅಲ್ಲೆಲ್ಲ ಇನ್ಫೆಕ್ಷನ್ಸ್ ಆದ ನಂತರ ಅಸಲಿಗೆ ಅದು ಮುಂದಕ್ಕೆ ಬರಲಿಲ್ಲ ಅಂತ ತುಂಬ ಜನ ಕೇಳ್ತಿರ್ತಾರೆ. ಅಸಲಿಗೆ ಪ್ಯಾರಾಫೈಮೋಸಿಸ್ ಅಂದರೆ ಏನು? ನಾವು ಅಂಗವನ್ನು ನೋಡೋದಾದರೆ, ಅಂಗ ಮುಂದೆ ಇರುವ ಚರ್ಮ ಏನಿದೆ ಅದು ನಮಗೆ ಹೀಗೆ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಅದು ಫ್ರೀಯಾಗಿ ಮೂವ್ ಆಗದೇ ಇದ್ದರೆ ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಆದರೆ ಕೆಲವರಿಗೆ ಫ್ರೀಯಾಗಿ ಮೂವ್ ಆಗುತ್ತೆ ಯಾವಾಗ? ಅಂಗ ಚಿಕ್ಕದಾಗಿದ್ದಾಗ. ಆದರೆ ಅಂಗ ದೊಡ್ಡದಾದಾಗ ಕೂಡ ಅಷ್ಟೇ ಫ್ರೀಯಾಗಿ ಮೂವ್ ಆಗಲ್ಲ, ಸ್ವಲ್ಪ ಟೈಟಾಗಿ ಮೂವ್ ಆಗುತ್ತೆ. ಕೆಲವರಿಗೆ ಅಸಲಿಗೆ ಮೂವೇ ಆಗಲ್ಲ, ಆದರೆ ಬಲವಂತವಾಗಿ ಹಿಂದೆ ಕೆಳಿತಿರ್ತಾರೆ. ಇಲ್ಲಾಂದರೆ ಫಸ್ಟ್ ಟೈಮ್ ಇಂಟರ್ಕೋರ್ಸ್ ಮಾಡಿದಾಗ ಹಲವರಿಗೆ ಅವಗಾಹನೆ ಇಲ್ಲದೆ ಇಂಟರ್ಕೋರ್ಸ್ ಮಾಡಿದಾಗ ಆ ಚರ್ಮ ಹಿಂದಕ್ಕೆ ಬಂದ ನಂತರ ಅದನ್ನು ಮುಂದಕ್ಕೆ ತರೋ ಅವಶ್ಯಕತೆ ಇರೋದಿಲ್ಲ, ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಸೊ ಹಾಗೆ ಬಿಡೋದ್ರಿಂದ ಈ ಚರ್ಮ ಏನಿದೆ ಅದು ಎಲಾಸ್ಟಿಕ್ ಆಗಿರುತ್ತೆ ಎಲ್ರಿಗೂ. ಬಟ್ ಕೆಲವರಿಗೆ ಏನಾಗುತ್ತೆ ಅಂದರೆ, ಅದು ಒಳಗಿರೋ ಇನ್ಫೆಕ್ಷನ್ನಿಂದ ಆಗಿರ್ಬೋದು, ಇಲ್ಲಾಂದರೆ ಚರ್ಮ ಕ್ವಾಲಿಟಿ ತಗ್ಗಿರೋದ್ರಿಂದ ಆಗಿರ್ಬೋದು, ಆ ಚರ್ಮ ಫ್ರೀಯಾಗಿ ಮೂವ್ ಆಗಲ್ಲ. ಹಾಗೆ ಫ್ರೀಯಾಗಿ ಮೂವ್ ಆಗಲಿಲ್ಲ ಅಂದರೆ ಅದನ್ನು ಫೈಮೋಸಿಸ್ ಅಂತೀವಿ. ಒಂದು ವೇಳೆ ಅವರಿಗೆ ಈ ಸರ್ಕಮ್ಸಿಷನ್ ಸರ್ಜರಿ ಮಾಡೋದಿದ್ರೆ, ಈ ಸುಂತಿ ಆಪ್ರೇಷನ್ ಮಾಡೋದಿದ್ರೆ, ಅವರು ಯಾವಾಗಾದ್ರೂ ಮದುವೆ ಆಗಿ ಸೇರಿದಾಗ ಆಗ್ಬೋದು, ಇಲ್ಲಾಂದರೆ ಹಸ್ತನ ಮೈಥುನ ಮಾಡ್ಕೊಂಡಾಗಲಿ, ಕ್ಲೀನ್ ಮಾಡ್ಕೊಳ್ಳುವಾಗಲಿ, ಹಿಂದೆ ಕೇಳಿದಾಗ ಮುಂದಕ್ಕೆ ಎಳೆಯೋದು ಮರ್ತೋಗ್ತಾರೆ. ಆ ಚರ್ಮ ಏನಿದೆ ಅದು ಅಲ್ಲೇ ಸ್ಟಕ್ ಆಗೋಗುತ್ತೆ. ಅಂದರೆ ಅಂಗ ದೊಡ್ಡದಾದಾಗ ಈ ಚರ್ಮ ಕಂಪ್ಲೀಟ್ ಇಲ್ಲಿಂದ ಹಿಂದಕ್ಕೆ ಬಂದು ಇಲ್ಲಿ ಬಂದು ಗಟ್ಟಿಯಾಗಿ ಸ್ಟಕ್ ಆಗೋಗುತ್ತೆ. ಹೀಗೆ ಸ್ಟ್ರಕ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಈ ಏರಿಯಲ್ಲಿ ಸ್ಟ್ರಕ್ ಆಗೋಗಿರೋದ್ರಿಂದ ರಕ್ತ ಆಗಲಿ, ಕೆಟ್ಟ ರಕ್ತ ಆಗಲಿ, ಇಲ್ಲಾಂದರೆ ಈ ಲಿಂಪ್ ಅಂತೀವಿ, ಇವೆಲ್ಲ ಇಲ್ಲಿ ನಿಂತು ಹೋಗುತ್ತೆ. ಅಂದರೆ ಪೂರ್ತಿ ಚರ್ಮ ಹಿಂದಕ್ಕೆ ಬಂದು ಇಲ್ಲಿ ಸ್ಟಕ್ ಆಗೋಗುತ್ತೆ. ಸೊ ಕುತ್ತಿಗೆಗೆ ಯಾವ ರೀತಿ ನಮಗೆ ಕುತ್ತಿಗೆಗೆ ಗಟ್ಟಿಯಾಗಿ ಹಗ್ಗ ಬಿಗಿದಾಗ ಸಫೋಕೇಶನ್ ಆಗುತ್ತೋ, ಅದೇ ರೀತಿ ಇಲ್ಲಿ ರಕ್ತ ಹಿಂದಕ್ಕೆ ಹೋಗದೆ ಇಲ್ಲಿ ನಿಂತು ಹೋಗುತ್ತೆ. ಯಾಕಂದರೆ ಈ ಸ್ಕಿನ್ ಏನಿದೆ ಇದು ಈ ಟೈಟಾಗಿ ಹಿಡಿದುಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹಿಂದೆ ಹೋಗಲ್ಲ. ಇದರಿಂದ ನಮಗೆ ಇಲ್ಲೆಲ್ಲ ನಿಧಾನಕ್ಕೆ ಸ್ವೆಲ್ಲಿಂಗ್ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೌಂಡಾಗಿ, ಅಂದರೆ ಈ ಪೆನಿಸ್ಗೆ ಇದನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಗ್ಲ್ಯಾನ್ಸ್ಗೆ ಸುತ್ತ ರೌಂಡಾಗಿ ಪೂರ್ತಿ ಹೀಗೆ ವಾಟರ್ ರೀತಿಯಾಗಿ ಸೇರ್ಕೊಳ್ಳುತ್ತೆ. ಈ ವಾಟರ್ ರೀತಿಯಾಗಿ ಸೇರ್ಕೊಳ್ಳೋದ್ರಿಂದ ಅದನ್ನು ಪ್ಯಾರಾಫೈಮೋಸಿಸ್ ಅಂತೀವಿ. ಸೊ ಇದಕ್ಕೆ ನಾವು ಎಮರ್ಜೆನ್ಸಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈ ಪ್ಯಾರಾಫೈಮೋಸಿಸ್ನ ತುಂಬ ಜನ ಈ 3 ದಿನ 5 ದಿನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಈ ಏರಿಯಾ ಪೂರ್ತಿ ಇನ್ಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಫೆಕ್ಟ್ ಆದರೆ ಕ್ಯೂ ರಕ್ತ ಸುರಿಯುತ್ತೆ. ಕ್ಯೂ ರಕ್ತ ಬರೋದನ್ನು ಹೀಗೆ ಬಿಟ್ಬಿಟ್ರೆ ಸ್ಲೋ ಆಗಿ ಹಾಗೆ ರಕ್ತ ಹರಿಯೋದು ಕೂಡ ನಿಂತು ಹೋಗಿ ಕೆಲವರಿಗೆ ಗ್ಯಾಂಗ್ರೀನ್ ಆಗಿ ಸಾವು ಕೂಡ ಬರೋ ಚಾನ್ಸಸ್ ಇರುತ್ತೆ. ಹಾಗಿದ್ದಾಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಯಾವಾಗಾದರೂ ಮುಂದಿನ ಚರ್ಮ ಏನಾದರೂ ಟೈಟಾಗಿ ಹೋಗ್ತಿದ್ರೆ ಆ್ಯಂಡ್ ಹಿಂದೆ ಸ್ಟಕ್ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ತೊಳ್ಕೊಂಡು, ಅಂದರೆ ಶುಭ್ರ ಮಾಡಿಕೊಂಡು ಯಾವುದಾದ್ರೂ ಜೆಲ್ಲಿಸ್ ಹಚ್ಕೊಂಡು ಮುಂದಕ್ಕೆ ತರಬೇಕು. ಹಾಗೇನಾದರೂ ನಾವು ಮುಂದಕ್ಕೆ ತರೋಕ್ಕಾಗದೆ 2-3 ಡೇಸ್ ಹಾಗೆ ಬಿಟ್ಬಿಟ್ರೆ ಅದು ಎಮರ್ಜೆನ್ಸಿ ಆಗುತ್ತೆ. ಸೊ ಈ ರೀತಿ ಹಿಂದಕ್ಕೆ ಸ್ಟ್ರಕ್ ಆಗಿರೋರು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಇಲ್ಲಿರೋ ವಾಟರ್ ಏನಿದೆ ಅದನ್ನು ತೆಗಿಬೇಕು. ಅಂದರೆ ಅದನ್ನು ರಿಡಕ್ಷನ್ ಅಂತೀವಿ. ಆ ರಿಡಕ್ಷನ್ ಮಾಡಿಸ್ಕೊಳ್ಳೋದ್ರಿಂದ ಮತ್ತೆ ಚರ್ಮ ಮುಂದಕ್ಕೆ ಹೋಗುತ್ತೆ. ಈಗ ಇಲ್ಲಿ ನೋಡೋದಾದರೆ ಈ ಚರ್ಮ ಅನ್ನೋದು ಇದು ಗ್ಲ್ಯಾನ್ಸ್, ಅಂದರೆ ಮುಂದೆ ಇರೋ ಚರ್ಮ. ಈ ಚರ್ಮ ಅನ್ನೋದು ಹಿಂದಕ್ಕೆ ಹೋಗಿ ಇಲ್ಲೋಗಿ ನಿಂತೋಗಿದೆ. ಮಾಮೂಲಿಯಾಗಿ ಹೀಗೆ ಮೂವ್ ಆಗ್ತಿರುತ್ತೆ, ಅಂದರೆ ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಈಗ ಇಲ್ಲಿ ನೋಡಿದ್ರೆ ಇದು ಹಿಂದೆ ಬಂದು ಇಲ್ಲಿ ಸ್ಟಕ್ ಆಗೋಗಿದೆ. ಸ್ಟ್ರಕ್ ಆಗಿ ಏನಾಗಿದೆ, ಪೂರ್ತಿ ನೀರು ಸೇರಿಕೊಂಡು ಒಂದು ನೀರಿನ ಗುಳ್ಳೆ ಹಾಗೆ ಊದ್ಕೊಂಡಿದೆ. ಇದನ್ನೇ ಈ ನೀರು ತುಂಬಿಕೊಂಡಿರೋ ರೀತಿಯೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಇದನ್ನು ನೋಡಿದರೆ ಇಲ್ಲಿ ನೋಡಿ, ಪೂರ್ತಿ ನೀರು ತುಂಬಿಕೊಂಡಿದೆ, ಇಲ್ಲಿ ನೀರು ತುಂಬಿಕೊಂಡಿದೆ. ಈ ಇಮೇಜ್ನಲ್ಲಿ ನೋಡಿದ್ರೆ ಇದೆಲ್ಲ ಅದೆಲ್ಲ ವಾಟರ್ ತುಂಬೋಗಿ ಚರ್ಮ ಹಿಂದೆ ಇಲ್ಲಿ ನೋಡಿಕೊಂಡ್ರೆ ಇಲ್ಲಿವರೆಗೂ ಇಲ್ಲಿದೆ, ಟೈಟ್ ಆಗಿದೆ. ಇಲ್ಲಿ ಗ್ಲ್ಯಾನ್ಸ್ ಇದೆ, ಅಂದರೆ ಈ ಗ್ಲ್ಯಾನ್ಸ್ಗೆ ಚರ್ಮಕ್ಕೆ ಮಧ್ಯ ನೀರಿನ ಹಾಗೆ ಉಬ್ಕೊಂಡಿದೆ. ಈ ನೀರಿನಂತೆ ಉಬ್ಕೊಂಡಿರೋದ್ರಿಂದ ಅಲ್ಲಿ ಮೆಲ್ಲಗೆ ಇನ್ಫೆಕ್ಷನ್ ಆಗಿ ಪಸ್ ಆಗೋಗಿ ಹೀಗೆಲ್ಲ ಆಗ್ತಿರುತ್ತೆ. ಸೊ ಈ ಪ್ಯಾರಾಫೈಮೋಸಿಸ್ ಅನ್ನೋದು ಮೆಡಿಕಲ್ ಆಗಿ ನೋಡೋದಾದರೆ ತುಂಬ ಎಮರ್ಜೆನ್ಸಿ ಟ್ರೀಟ್ಮೆಂಟು. ಇಲ್ಲದೇ ಹೋದರೆ ಆ ಸ್ಕಿನ್ ಅನ್ನೋದು ಎಕ್ಸ್ಪೋರೇಷನ್ ಆಗಿ ಪೂರ್ತಿ ಚರ್ಮ ಎಲ್ಲ ಹಾಳಾಗೋಗುತ್ತೆ.
ಸೊ ಈ ಓಪನ್ನಲ್ಲಿ ನೋಡೋದಾದರೆ, ಓಪನ್ ಸರ್ಜರಿನಲ್ಲಾಗಲಿ ಲೇಸರ್ನಲ್ಲಾಗಲಿ ನೋಡೋದಾದರೆ, ಈ ಕಂಡೀಷನ್ನಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅಂದರೆ ಈ ವಾಟರ್ ಎಲ್ಲ ತೆಗೆದು ಮುಂದಕ್ಕೆ ಮಾಡಿದರೂ 6 ವಾರದ ನಂತರ ಮಾತ್ರನೇ ಸರ್ಜರಿ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ಯಾಕಂದರೆ ಅಲ್ಲಿರೋ ಇನ್ಫ್ಲಮೇಷನಿಂದ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ KSR ಸ್ಟೇಪ್ಲರ್ನಲ್ಲಿ ಮಾತ್ರ ಈ ರೀತಿಯಾಗಿ ಅಲ್ಲದೆ, ಯಾವಾಗ ಈ ರೀತಿಯಾಗಿ ವಾಟರ್ ಸೇರಿದರೆ ಆ ವಾಟರ್ನ ಪೂರ್ತಿ ತೆಗೆದು ಚರ್ಮನ ಮುಂದಕ್ಕೆ ಎಳೆದು ಸೇಮ್ ಸಿಟ್ಟಿಂಗ್ನಲ್ಲಿ ಅದೇ ಟೈಮ್ನಲ್ಲಿ ನಾವು KSR ಸ್ಟೇಪ್ಲರ್ನಲ್ಲಿ ಸುಂತಿ ಆಪರೇಷನ್ ಮಾಡೋದು, ಸರ್ಕಮ್ಸಿಷನ್ ಮಾಡೋದು. ಅಂದರೆ ಒಂದು 6 ವೀಕ್ಸ್ ಕಾಯೋ ಅವಶ್ಯಕತೆ ಇರಲ್ಲ. ಈ ಸ್ಟೇಪ್ಲರ್ ಸರ್ಕಮ್ಸಿಷನಲ್ಲಿ ನಾವು 2 ಅಟ್ ಎ ಟೈಮ್ ಮಾಡಿಸ್ಕೋಬೋದು. ಸೊ ಅಂದರೆ ಪ್ಯಾರಾಫೈಮೋಸಿಸ್ಗೆ ಟ್ರೀಟ್ಮೆಂಟು ಮಾಡಿಸ್ಕೋಬೋದು, ಪ್ಲಸ್ ಹಿಂದಕ್ಕೆ ಹೋಗದೆ ಇರೋ ಹಾಗೆ ನಾವು ಮುಂದಕ್ಕೆ ಮಾಡಿದ್ರು ಮತ್ತೆ ರಿಪೀಟಾಗಿ ನಾವೀಗ ಮುಂದೆ ಮಾಡಿ ಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಮತ್ತೆ ರಿಪೀಟೆಡ್ ಆಗಿ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಸ್ಟಕ್ ಆಗುತ್ತೆ. ಸೊ ಇದು ಕೀಪ್ ಆನ್ ಆಗ್ತಿರುತ್ತೆ, ಯಾವಾಗಲೂ ಆಗ್ತಿರುತ್ತೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನೋಡೋದಾದರೆ ಅದರಲ್ಲಿರೋ ವಾಟರ್ ಹೊರಗೆ ತೆಗೆದು ನಾವು ಈ ಚರ್ಮನ ತೆಗೆದು ಹಾಕ್ತೀವಿ. ಇದನ್ನೇ ನಾವು ಸುಂತಿ ಆಪರೇಷನ್ ಅಂತೀವಿ. ಸೊ ಈ ಚರ್ಮನ ನಮ್ಮ KSR ಸ್ಟೇಪ್ಲರ್ನಲ್ಲಿ ತೆಗೆಯೋದ್ರಿಂದ ಸೇಮ್ ಸಿಟ್ಟಿಂಗ್ನಲ್ಲಿ 2 ನಾವು ಟ್ರೀಟ್ಮೆಂಟ್ ಮಾಡ್ಕೋಬೋದು. ಸೊ ಯಂಗ್ಸ್ಟರ್ಸ್ಗೆ ಈ ರೀತಿಯಾದ ಪ್ರಾಬ್ಲಮ್ಸ್ನ ತುಂಬ ಫ್ರೀಕ್ವೆಂಟಾಗಿ ಫೇಸ್ ಮಾಡ್ತಿರ್ತಾರೆ. ಸೊ ಈ ರೀತಿಯಾದ ಪ್ಯಾರಾಫೈಮೋಸಿಸ್ ಏನಾದರೂ ಇದ್ದರೆ ಇಮಿಡಿಯೇಟಾಗಿ TRHನ ಸಂಪರ್ಕಿಸಿ, ನಾನು ಅವೈಲೇಬಲ್ ಆಗಿರ್ತೀನಿ. ನಾವು ಇಮಿಡಿಯೇಟಾಗಿ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಇಶ್ಯೂಸ್ನ ಬರೋದನ್ನ ತಡಿಬೋದು. ಥ್ಯಾಂಕ್ ಯು.